ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಯಶು ಪಾಕಶಾಲೆ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಹೇಳ್ತಿರೋ ನಾವು ಮನೆಯಲ್ಲೇ ರೆಗ್ಯುಲರಾಗಿ ಮಾಡೋ ರೆಸಿಪಿ ಇಡ್ಲಿ ರೆಸಿಪಿನ ಹೇಳ್ತಾ ಇದ್ದೀನಿ. ಮೃದುವಾಗಿ ಮಲ್ಲಿಗೆ ಥರ ಇಡ್ಲಿನ ಯಾವ ರೀತಿ ಮಾಡೋದು, ನಮಗೆ ಹೋಟ್ಲಲ್ಲಿ ಕೂಡ ಈ ಥರ ಇಡ್ಲಿ ಸಿಗೋಲ್ಲ. ಆ ರೀತಿ ಸಾಫ್ಟಾಗಿ ನೋಡಿ, ಈ ರೀತಿ ಫ್ಲಪ್ಪಿಯಾಗಿ ಬರೋವಂಥ ಇಡ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಮೃದುವಾಗಿ ಬರುತ್ತೆ ಮತ್ತು ಒಳ್ಳೆ ಮಲ್ಲಿಗೆ ಇಡ್ಲಿ ಥರ ಇರುತ್ತೆ. ಈಗ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೆ ಸಿಂಪಲ್ಲಾಗಿ ಸಾಂಬಾರು ರೆಸಿಪಿನ ಸಹ ತೋರಿಸ್ತಾ ಇದ್ದೀನಿ. ನಾವು ಬೇಳೆ ಏನು ಯೂಸ್ ಮಾಡದಿರೋ ಮಾಡೋವಂಥ ಸಾಂಬಾರು ರೆಸಿಪಿನ ಸಹ ತೋರಿಸ್ತಾ ಇದ್ದೀನಿ. ಈಗ ನಾನು ಇಡ್ಲಿಗೆ ಇದಕ್ಕೆ ಯಾವ ರೀತಿ ಅಳತೆಯಲ್ಲಿ ತೊಗೋಬೇಕು ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ 3 ಗ್ಲಾಸ್ ಆಗೋಷ್ಟು ಇಡ್ಲಿ ಅಕ್ಕಿನ ತೊಗೋತಾ ಇದ್ದೀನಿ. ನೀವು ಇಡ್ಲಿ ಅಕ್ಕಿ ಇಲ್ಲ ಅಂದರೆ ರೇಷನ್ ಅಕ್ಕಿನೂ ತೊಗೋಬೋದು. ಬಟ್ ಇಡ್ಲಿ ಅಕ್ಕಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಅಥವಾ ಅರ್ಧ ಇದು ಸಹ ತೊಗೋಬೋದು. ಹೀಗೆ 3 ಗ್ಲಾಸ್ ಇಡ್ಲಿ ಅಕ್ಕಿಗೆ ಸರಿಯಾಗಿ ಅದೇ ಗ್ಲಾಸಲ್ಲಿ 1 ಗ್ಲಾಸ್ ಆಗೋಷ್ಟು ಉದ್ದಿನಬೇಳೆ ತೊಗೋತಾ ಇದ್ದೀನಿ. ನಿಮ್ಮ ಕರೆಕ್ಟಾಗಿ ಇಡ್ಲಿ ಚೆನ್ನಾಗಿ ಬರಬೇಕಂದ್ರೆ ಇದೇ ಅಳತೆಲ್ಲ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ. ಮಲ್ಲಿಗೆ ಥರ ಇಡ್ಲಿ ಬರುತ್ತೆ. ಹಾಗೆ ಒಂದು 1/4 ಗ್ಲಾಸ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಸಬ್ಬಕ್ಕಿನ ತೊಗೋತಾ ಇದ್ದೀನಿ. ಇಲ್ಲಿ ದಪ್ಪ ಸಬ್ಬಕ್ಕಿನೇ ನಾನು ತೊಗೊಂಡಿರೋದು. ಇದಕ್ಕೆ ಸಬ್ಬಕ್ಕಿ ಹಾಕೋದ್ರಿಂದ ನಮಗೆ ಇಡ್ಲಿ ಚೆನ್ನಾಗಿ ಕಲರ್ ಚೆನ್ನಾಗಿ ವೈಟಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ಸಬ್ಬಕ್ಕಿನ ತೊಗೊಂಡಿದ್ದೀನಿ. ಮತ್ತು ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಮೆಂತ್ಯ, ಒಂದು ಅರ್ಧ ಗ್ಲಾಸ್ ಆಗೋಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ. ಅವಲಕ್ಕಿ ಹಾಕೋದ್ರಿಂದ ಇಡ್ಲಿ ಸಾಫ್ಟಾಗಿ ಬರುತ್ತೆ. ಅದಕ್ಕೋಸ್ಕರ ಹಾಕ್ಕೊಂಡು ಇದಕ್ಕೆ ನೀರು ಹಾಕ್ಕೊಂಡು ನಾವು ಒಂದು 3ರಿಂದ 4 ಬಾರಿ ಚೆನ್ನಾಗಿ ತೊಳ್ಕೊಬೇಕು. ಆವಾಗಲೇ ಇಡ್ಲಿ ಚೆನ್ನಾಗಿ ಬರುತ್ತೆ ಕಲರೆಲ್ಲ. ಅದಕ್ಕೋಸ್ಕರ ನಾನು ಇಲ್ಲಿ 3ರಿಂದ 4 ಬಾರಿ ಅಕ್ಕಿಯಲ್ಲಿರೋ ಇದೆಲ್ಲ ಹೋಗೋವರೆಗೂ ತೊಳ್ಕೊಬೇಕು. ಚೆನ್ನಾಗಿ ತೊಳೆದಾದ್ಮೇಲೆ ಇದಕ್ಕೆ ನಾನಿಲ್ಲಿ ನೀರು ಹಾಕಿ, ನೆನೆಯೋಕ್ಕೆ ಬೇಕಾದಷ್ಟು ನೀರು ಹಾಕಿ ಇದನ್ನು ಮುಚ್ಚಿಡ್ತಾ ಇದ್ದೀನಿ. ಇದು ಇವಾಗ ಮಿನಿಮಮ್ ಒಂದು 7ರಿಂದ 8 ಗಂಟೆ ನೆನಿಬೇಕು. ನೋಡಿ, ಈಗ ನಾನು ಇದನ್ನು ಒಂದು 8 ಅವರ್ ನೆನೆಸಿಟ್ಟಿದ್ದೀನಿ. ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ಇದು ರುಬ್ಬಕ್ಕೆ ಎಷ್ಟಾಗುತ್ತೋ ಅಷ್ಟು ಹಾಕೋತಾ ಇದ್ದೀನಿ. ಹಾಗೆ ಇದಕ್ಕೆ ಒಂದು ಸ್ವಲ್ಪ ರುಬ್ಬಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕ್ಕೊಳ್ಳಿ. ಜಾಸ್ತಿ ನೀರಾಗಿ ರುಬ್ಕೋಬಾರ್ದು. ಇಡ್ಲಿಗೆ ಸ್ವಲ್ಪ ಬ್ಯಾಟರ್ ಗಟ್ಟಿಯಾಗೇ ಇರಬೇಕು. ನೋಡಿ, ಈಗ ಈ ರೀತಿ ರುಬ್ಕೊಂಬಂದಿದ್ದೀನಿ. ಒಂದು ಸ್ವಲ್ಪ ತರಿಯಾಗೇ ರುಬ್ಕೊಬರಬೇಕು. ತುಂಬ ನುಣ್ಣಗೆ ಇಡ್ಲಿಗೆ ರುಬ್ಬಾರ್ದು. ಸ್ವಲ್ಪ ತರಿಯಾಗಿದ್ದರೆ ಚೆನ್ನಾಗಿರೋದು. ಇವಾಗ ಎಲ್ಲನೂ ರುಬ್ಕೊಂಡು ಒಂದು ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ. ಬಾಕ್ಸಲ್ಲಿ ಹಾಕಿದ್ರೆ ಏರ್ಟೈಟ್ ಇರೋದ್ರಿಂದ ಚೆನ್ನಾಗಿ ಉದುಕ್ ಬರುತ್ತೆ. ನೋಡಿ, ಈ ರೀತಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಕೈಯಲ್ಲಿ ಮಿಕ್ಸ್ ಮಾಡೋದ್ರಿಂದ ಇಡ್ಲಿ ಉದುಕ್ ತುಂಬಾ ಚೆನ್ನಾಗಿ ಬರುತ್ತೆ. ತುಂಬ ಚೆನ್ನಾಗಿ ಫರ್ಮೆಂಟೇಷನ್ ಆಗುತ್ತೆ. ಈಗ ನೋಡಿ, ನಾನಿಲ್ಲಿ ರಾತ್ರಿ ಹಾಕಿಟ್ಟಿದ್ದು ಇವಾಗ ಬೆಳಗ್ಗೆ ತೆಗಿತಾ ಇದ್ದೀನಿ. ತುಂಬಾ ಚೆನ್ನಾಗಿ ಉದುಕ್ ಬಂದಿದೆ. ಈ ಫರ್ಮೆಂಟೇಷನ್ ಎಲ್ಲ ತುಂಬ ಚೆನ್ನಾಗಾಗಿದೆ. ನೋಡಿ ಯಾವ ರೀತಿ ಫರ್ಮೆಂಟೇಷನ್ ಆಗಿದೆ ಅಂತ. ಇದನ್ನು ತುಂಬ ಜೋರಾಗಿ ಅದನ್ನು ಮಿಕ್ಸ್ ಮಾಡಬಾರ್ದು. ಸಾಫ್ಟಾಗಿ ಅದನ್ನು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ಜೋರಾಗಿ ಮಾಡೋದ್ರಿಂದ ಅದು ಫರ್ಮೆಂಟೇಷನ್ ಎಲ್ಲ ಹೋಗಿ ಚೆನ್ನಾಗಿ ಬರೋಲ್ಲ. ಈ ರೀತಿ ಸಾಫ್ಟಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಉದಿಗೆಲ್ಲ ತುಂಬ ಚೆನ್ನಾಗಿ ಬಂದಿರೋದ್ರಿಂದ ಇಡ್ಲಿನೂ ತುಂಬ ಸಾಫ್ಟಾಗಿ ಬರುತ್ತೆ. ನೋಡಿ, ಈ ರೀತಿ ಬ್ಯಾಟರ್ ಕನ್ಸಿಸ್ಟೆನ್ಸಿ ಇರಬೇಕು. ಇಡ್ಲಿ ಬ್ಯಾಟರ್ ಎಲ್ಲ ತುಂಬ ನೀರಾಗಿದ್ದರೆ ಚೆನ್ನಾಗಿ ಬರೋಲ್ಲ. ಒಂದು ಸ್ವಲ್ಪ ಗಟ್ಟಿಯಾಗೇ ಇರಬೇಕು. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ನಾನೀಗ ಇಡ್ಲಿ ಪಾತ್ರೆಗೆ ಎಣ್ಣೆ ಸವರಿ ತೊಗೊಂಡಿದ್ದೀನಿ. ಈಗ ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಈಗ ಒಂದು ಕಡೆ ಸ್ಟವ್ ಮೇಲೆ ಪಾತ್ರೆಯಲ್ಲಿ ಇಡ್ಲಿ ಪಾತ್ರೆಗೆ ನೀರು ಕುದಿಯೋಕೆ ಇಟ್ಟಿದ್ದೆ. ಇವಾಗ ಇಡ್ಲಿ ಪ್ಲೇಟ್ನ ಅದನ್ನಲ್ಲಿ ಇಡ್ತಾ ಇದ್ದೀನಿ. ಎಲ್ಲನೂ ಇದೇ ರೀತಿ ಹಾಕ್ಕೊಂಡು ನಾನು ಇಡ್ಲಿ ಪ್ಲೇಟ್ನ ಇಟ್ಕೋತಾ ಇದ್ದೀನಿ. ಮತ್ತು ಇದನ್ನು ತುಂಬ ಹೊತ್ತು ಬೇಯಿಸಬಾರ್ದು. ನಾವು ಜಸ್ಟ್ ಒಂದು 10 ಮಿನಿಟ್ಸ್, ಜಾಸ್ತಿ ಅಂದರೆ 10 ಮಿನಿಟ್ಸ್ ಅಷ್ಟೇ ಬೇಯಿಸಬೇಕು. ಆಗಲೇ ಇಡ್ಲಿ ಚೆನ್ನಾಗಿ ಬರೋದು. ತುಂಬ ಹೊತ್ತು ಬೇಯಿಸಿದ್ರೆ ಇಡ್ಲಿ ಸಾಫ್ಟ್ ಆಗೋಲ್ಲ. ಮತ್ತು ಇಡ್ಲಿ ಬೇಯೋಷ್ಟರಲ್ಲಿ ನಾನು ಇಲ್ಲಿ ಸಾಂಬಾರು ರೆಸಿಪಿನ ಸಹ ತೋರಿಸ್ತಾ ಇದ್ದೀನಿ. ಒಂದು ಬಾಣಲಿಗೆ ಒಂದು 2 ಸ್ಪೂನ್ ಆಯಿಲ್ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಸಾಸಿವೆ, ಒಂದು 1/4 ಟೀ ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ದೊಡ್ಡ ಈರುಳ್ಳಿನ ಸಣ್ಣದಾಗಿ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ನಿಮಗೆ ಸಾಂಬಾರು ಈರುಳ್ಳಿ ಅಥವಾ ಸಣ್ಣ ಈರುಳ್ಳಿ ಅಂತೀವಲ್ಲ, ಅದಿದ್ದರೆ ಅದು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು 3 ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 3 ಟೊಮೆಟೊನ, ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಒಂದು 3 ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಈ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು, ಮೆತ್ತಗಾಗಬೇಕು. ಅದಕ್ಕೋಸ್ಕರ ಇಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಉಪ್ಪು ಸೇರಿಸೋದ್ರಿಂದ ಟೊಮೆಟೊ ಬೇಗ ಮೆತ್ತಗಾಗುತ್ತೆ. ಇವಾಗ ಇದಕ್ಕೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಒಂದು ಚಿಕ್ಕ ಒಂದು ಕಪ್ಪು ಹುರ್ಗಡ್ಲೆ ಹಾಕ್ಕೊಂಡು ಮಿಕ್ಸಿಯಲ್ಲಿ ಇದನ್ನು ನುಣ್ಣಗೆ ಪುಡಿ ಮಾಡ್ಕೊತಾ ಇದ್ದೀನಿ. ಈಗ ಇದು ನೋಡಿ, ಈ ರೀತಿ ನುಣ್ಣಗೆ ಪುಡಿ ಆಗಿರಬೇಕು. ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ಪುಡಿ ಮಾಡ್ಕೊಳ್ಳಿ. ಈಗ ಅದನ್ನು ಒಂದು ಬೌಲ್ಗೆ ಹಾಕಿ ಒಂದು 2 ಲೋಟ ಆಗೋಷ್ಟು ನೀರು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ.
ಒಂದು 2 ಲೋಟ ಆಗೋಷ್ಟು ನೀರನ್ನ ಹಾಕ್ಕೊಂಡು ಗಂಟಿಲ್ದಿರೋ ಥರ ಇದನ್ನು ಚೆನ್ನಾಗಿ ಒಂದು ವಿಸ್ಕರಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ಇದರಲ್ಲಿ ಟೊಮೆಟೊ ಸಹ ಸಾಫ್ಟಾಗಿ ಬೆಂದಿದೆ. ಇದಕ್ಕೆ ನಾವು ಬೇಳೆ ಹಾಕ್ದಿರ ತುಂಬ ಈಸಿಯಾಗಿ ಒಂದು 10 ಮಿನಿಟ್ಸಲ್ಲಿ ಮಾಡ್ಕೋಬೋದು. ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಈಗ ಇದಕ್ಕೆ 1/4 ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ನಮಗೆ ಇಡ್ಲಿ ಬೇಯೋ ಟೈಮಲ್ಲಿ ನಾವು ಈ ಸಾಂಬಾರನ್ನ ರೆಡಿ ಮಾಡ್ಕೋಬೋದು. ತುಂಬ ಈಸಿಯಾಗಿರುತ್ತೆ ಮತ್ತು ತುಂಬ ಟೇಸ್ಟಿಯಾಗಿ ಸಹ ಇರುತ್ತೆ. ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿನ ಸೇರಿಸ್ತಾ ಇದ್ದೀನಿ. ನೀವು ಹುಳಿ ಪುಡಿ ಅಂತಿರಲ್ಲ ಅದನ್ನೇ ಸೇರಿಸ್ತಾ ಇದ್ದೀನಿ. ಈ ಸಾಂಬಾರು ಪುಡಿಯಲ್ಲೂ ಸ್ವಲ್ಪ ಖಾರ ಇರೋದ್ರಿಂದ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಸೇರಿಸ್ತಾ ಇದ್ದೀನಿ. ನಿಮಗಿಲ್ಲ ಅಂದರೆ ಖಾರಕ್ಕೆ ತಕ್ಕಷ್ಟು ನೋಡಿ ಹಾಕ್ಕೊಳ್ಳಿ. ಈಗ ಇದರ ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡಿಕೊಂಡು ಆಮೇಲೆ ನಾವು ಹುರಿಗಡಲೆ ಪುಡಿಗೆ ನೀರು ಸೇರಿಸಿ ಇಟ್ಕೊಂಡಿದ್ವಲ್ವ ಆ ಮಿಕ್ಸ್ಚರ್ನ ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಅದನ್ನು ಒಂದು ಸ್ಟ್ರೈನರಲ್ಲಿ ಹಾಕಿ ಸ್ಟ್ರೈನ್ ಮಾಡಿ ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಅದು ಕಡಲೆ ಹಿಟ್ಟಾಗಿರೋದ್ರಿಂದ ಹುರ್ಗಡ್ಲೆ ಹಿಟ್ಟಾಗಿರೋದ್ರಿಂದ ಗಂಟು ಕಟ್ಕೊಳ್ಳುತ್ತೆ ಬೇಗ. ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಗಟ್ಟಿಯಾಗಿ ಹೋಗುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ನೀರು ಹಾಕಿ ನಮಗೆ ಯಾವ ಒಂದು ಟೆಕ್ಸ್ಚರ್ಗೆ ನಮಗೆ ಬೇಕೋ, ಯಾವ ಕನ್ಸಿಸ್ಟೆನ್ಸಿ ಬೇಕೋ ನೋಡಿ ಅಷ್ಟಕ್ಕೆ ನೀರು ಹಾಕ್ಕೊಳ್ಳಿ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿಸಿದ್ರೆ ನಮಗೆ ಇನ್ಸ್ಟೆಂಟಾಗಿ ಸಾಂಬಾರು ರೆಸಿಪಿ ರೆಡಿಯಾಗಿ ಹೋಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಇಡ್ಲಿ ಸಾಂಬಾರು ನಾವು ಮಾಡಿದಾಗ ಯಾವ ರೀತಿ ಇರುತ್ತೋ ಅದೇ ಟೇಸ್ಟಲ್ಲಿರುತ್ತೆ. ಬಟ್ ಬೇಳೆ ಇಲ್ದಿರ ಏನೂ ಇಲ್ದಿರ ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಅಂಥ ಸಾಂಬಾರು ಇಡ್ಲಿಗಂತೂ ಸೂಪರನ್ನಾಗಿರುತ್ತೆ. ಈಗ ನೋಡಿ ಇಡ್ಲಿ ಸಹ ಬೆಂದಿದೆ. ಯಾವ ರೀತಿ ನೋಡಿ ಕೈಯಲ್ಲೇ ತೆಗಿಬೋದು, ಅಷ್ಟು ಈಸಿಯಾಗಿ ಬರ್ತಾ ಇದೆ. ಸ್ವಲ್ಪನೂ ಅಂಟಲಿಲ್ಲ, ತುಂಬ ಸಾಫ್ಟಾಗಿ ಬಂದಿದೆ. ಕೈಯಲ್ಲೇ ತೆಗಿಬೋದು, ಅಷ್ಟು ಸಾಫ್ಟಾಗಿ ಬರ್ತಿದೆ. ನಾನು ಇದರಲ್ಲಿ ಮಿನಿ ಇಡ್ಲಿ ಸಹ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಇದ್ರ ಜೊತೆಗಂತೂ ಅದರಲ್ಲೂ ಮಿನಿ ಇಡ್ಲಿನ ಸಹ ನಾನು ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಸಾಫ್ಟಾಗಿ ಮೃದುವಾಗಿ ಬಂದಿದೆ. ನೋಡಿ ಯಾವ ರೀತಿ ಬಂದಿದೆ ಅಂತ. ಈ ರೀತಿ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಈಗ ಸಾಂಬಾರು ಜೊತೆ ಇಡ್ಲಿನ ನೋಡಿ, ಮಿನಿ ಇಡ್ಲಿ ಸಹ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಈಗ ಈ ಇಡ್ಲಿ ರೆಸಿಪಿಗೆ ಸಾಂಬಾರು ಹಾಕ್ಕೊಂಡು ತಿಂತಾಯಿದ್ರೆ ಟೇಸ್ಟ್ ಅಂತೂ ಸೂಪರ್ಬ್ ಆಗಿರುತ್ತೆ. ಹೇಳೋದೇ ಬೇಕಾಗಿಲ್ಲ. ನಮ್ಗೆ ಹೋಟ್ಲಲ್ಲಿ ಯಾವ ರೀತಿ ಇಡ್ಲಿ ಸಾಂಬಾರು ಸಿಗುತ್ತೋ ಅದೇ ರೀತಿ ಇರುತ್ತೆ ಟೇಸ್ಟು. ಹಾಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.